ಇನ್ನು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ವಿಪಕ್ಷಗಳು ತೀವ್ರ ಆಕ್ಷೇಪ ಎತ್ತಿದ್ದಾರೆ. ವಿಜಯೇಂದ್ರ ನೇತೃತ್ವದಲ್ಲಿ ಖಾಲಿ ಚೆಂಬು ಪ್ರದರ್ಶಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಈ ಬಾರಿಯ ಬಜೆಟ್ ಖಾಲಿ ಚೆಂಬು, ಕರ್ನಾಟಕದ ಬಜೆಟ್ ಖಾಲಿ ಚೆಂಬು ಅಂತ ವಿಧಾನಸೌಧದ ಮುಂಭಾಗ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಸುನೀಲ್ ಕುಮಾರ್, ಎಂಎಲ್ಸಿ ರವಿಕುಮಾರ್ ಸಾಥ್ ನೀಡಿದ್ರು. ಕರ್ನಾಟಕಕ್ಕೆ 3 ನಾಮ ಎಳೆದು ಸರ್ಕಾರ, ಇನ್ನು ಸಾಲದ ಬಜೆಟ್ ನೀಡಿದಂತ ಮುಖ್ಯಮಂತ್ರಿಗೆ ಧಿಕ್ಕಾರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಯುವಜನತೆಗೆ ಮೋಸ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಕಳಪೆ ಬಜೆಟ್ ಇದು. ಕಳೆದ 3 ವರ್ಷದಲ್ಲಿ 4.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. 4.5 ಲಕ್ಷ ಕೋಟಿ. ನಮ್ದು ಈಗ 8 ಲಕ್ಷ ಕೋಟಿ, 824 ಕೋಟಿ ನಾವು ಸಾಲ ನಮ್ಮ ತಲೆ ಮೇಲೆ ಇದೆ. ಈಗ ಅದರಲ್ಲಿ ಸಿದ್ದರಾಮಯ್ಯನವರ ಪಾಲೆಷ್ಟು ಅಂದರೆ 54%. 54%. ಇನ್ನು2 ವರ್ಷದ್ದು ಏನಾನ ಸೇರಿಸ್ಕೊಂಡ್ಬಿಟ್ರೆ ಸಿದ್ದರಾಮಯ್ಯನವ್ರದ್ದು 60%. ಹೆಂಗೂ ಕಮಿಷನ್ 60% ಹೊಡಿತಾವ್ರೆ. ಆ ಕಮಿಷನ್ಗೆ ಕರೆಕ್ಟಾಗಿ ಇವ್ರ ಶೇರು ಸಾಲನೂ ಕೂಡ ಇದೆ. ಅಂದರೆ ಸಾಲ ಮಾಡಿ ಸರ್ಕಾರ ನಡ್ಸೋಕ್ಕೆ ನೀ ಹಾಕ್ಬೇಕಪ್ಪ ಸಿದ್ದರಾಮಯ್ಯ, ನೀ ಹಾಕ್ಬೇಕು. ಯಾರೋ ಸಾಮಾನ್ಯ ಜನ ರೋಡಾಗಿರೋನು ಕೂಡ ಸಾಲ ಮಾಡಿ ತರಕಾರಿ ವ್ಯಾಪಾರ ಮಾಡೋನು ಕೂಡ ಮಾಡ್ತಾರೆ. ನೀನು ಏನೋ ಸ್ಪೆಷಲ್ಲು ನಾನು ಆದಾಯ ಮಾಡ್ತೀನಿ, ಅವ್ರು ಬಜೆಟ್ ಹೇಳಿದ್ದಾರೆ. ಮೊದಲನೆಯ ಬಜೆಟ್ ಅನ್ನ, ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡ್ತೇನೆ ಅಂತೇಳಿ ಬೀಗ್ತಾ ಇದ್ದಂತ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಜನತೆಗೆ ನಿರಾಶೆಯನ್ನ ಉಂಟು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಓದಲು ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಅದು ಕೇಳ್ತಾ ಇದ್ರೆ ಯಾರೋ ಸಾಹಿತಿಗಳು ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಸಾಹಿತಿಗಳು ಯಾರೋ ಇವತ್ತು ಬಜೆಟ್ ಪುಸ್ತಕವನ್ನ ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರ 17ನೇ ಬಡ್ಜೆಟ್ ಕೇವಲ ಅವರಿಗೆ ಸಮಾಧಾನ ತಂದಿರ್ಬೋದು. ನಾನು 17ನೇ ಬಡ್ಜೆಟನ್ನು ಮಂಡಿಸ್ತಾ ಇದ್ದೀನಿ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಬಹಳ ಡಿಸಪಾಯಿಂಟ್ ಆದಾಯಕವಾಗಿರುವಂಥ ಬಡ್ಜೆಟ್ ಆಗಿದೆ. ಇದು ನಾಡಿನ ಜನತೆ ಬಹಳಷ್ಟು ಅಪೇಕ್ಷೆ ಇತ್ತು. ಈ ಅಪೇಕ್ಷೆ ಎಲ್ಲ ನಿರಾಸೆಯಾಗಿದೆ. ಈ ಒಂದು ಬಡ್ಜೆಟ್ ಕೇವಲ 204 ಪೇಜಿನ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಒಂದೇನು ಡೀಟೇಲಿಂಗ್ ಸವಿಸ್ತಾರವಾಗಿದೆ, ಆದರೆ ಅಲ್ಲೇನು ಅಂಶಗಳಿಲ್ಲ, ಅದರಲ್ಲೇನೋ ಒಂದು ಭರವಸೆಗಳಿಲ್ಲ. ಕೇವಲ ಬಹಳ ಉದ್ದದ ಭಾಷಣದ ಉದ್ದ ಬಡ್ಜೆಟಿನ ಭಾಷಣವಾಗಿದೆ ಹೊರತು ನಾಡಿನ ಜನತೆಗೆ ಅನುಕೂಲಕರವಾಗಿರುವಂಥ ಒಂದು ಬಡ್ಜೆಟ್ ಆಗಿಲ್ಲ. ಹಾಗಾಗಿ ಟೋಟಲಿ ಡಿಸಪಾಯಿಂಟಿಂಗ್ ಬಡ್ಜೆಟ್ ಆಗಿರುವಂಥದ್ದಿದೆ.